ಮತ್ತೆ ಹರಿಪ್ರಸಾದ್ ಎಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಸರ್. ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ ಅಂತ ಎಲ್ಲ ಹೋಗಿದ್ದಾರೆ, ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿ ಕೊಟ್ಟರೆ ಮಾಡ್ತಾರೆ. ಬರಗಾಲ ಅನೌನ್ಸ್ ಆಯ್ತು ಅಂದ್ರೆ ರಾಜ್ಯದ ರೈತರಿಗೆ ಯಾವ ತರ ಅನುಕೂಲ ಆಗುತ್ತೆ ಸರ್? ಅದಕ್ಕೇನು ಕೆಲವೆಲ್ಲ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ. ಅದನ್ನ ರೈತರಿಗೆ ಅನುಕೂಲ ಆಗಬೇಕು, ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು. ಆಮೇಲೆ ಯಾರು ಕಾಮಗಾರಿಗಳಿಲ್ಲ ಅಂತೇಳಿ ಗುಳೆ ಹೋಗ್ತಾರಲ್ಲ, ಕೂಲಿ ಮಾಡೋರೆಲ್ಲ ಊರು ಬಿಡ್ತಾರೆ, ಅವರಿಗೆ ಅನುಕೂಲ ಆಗಬೇಕು. ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ತೀರ್ಮಾನಗಳನ್ನು ಈಗ ಆಗಸ್ಟ್ 6ರಿಂದ ಅಧಿವೇಶನ ಇದೆ. ಸೊ ವಿಸ್ತರಣೆ ಆಗಲೇಬೇಕಾದಂತ ಅನಿವಾರ್ಯತೆ ಇದೆ. ಆಗುತ್ತಾ ಶುಕ್ರವಾರದೊಳಗಡೆ ಅಂತ ಸರ್? ಅಲ್ಲ, ಅವರು ಇವತ್ತೇನೋ ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿಯನ್ನು ಕೊಟ್ಟರೆ ಇಮಿಡಿಯೇಟ್ ಆಗಿ ಆಗುತ್ತೆ. ಅಲ್ಲಿ ಎಸ್ ಅಂದ ತಕ್ಷಣ ಲಿಸ್ಟು ಕ್ಲಿಯರ್ ಆದ ತಕ್ಷಣ ಇಲ್ಲಿಗೆ ಗವರ್ನರ್ಗೆ ಅವ್ರ ಸಮಯ ನೋಡಿಕೊಂಡು ತಿಳಿಸ್ತಾರೆ. ಹೊಸಬ್ರು ಬೇಕು, ಹಿರಿಯರು ಬೇಡ, ಹಿರಿಯರು ಬೇಡ ಅವರು ಕೆಲವು ಮಾನದಂಡಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ ನಾನು. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ. ಅದನ್ನ ಕನ್ಸಿಡರ್ ಮಾಡಬಹುದು. 2028 ಈ ಪ್ಲಾನ್ ಆಫ್ ಆಕ್ಷನ್ ಇಟ್ಕೊಂಡೇ ಈಗ ಸಂಪುಟ ವಿಸ್ತರಣೆ ಮಾಡೋ ಲೆಕ್ಕಾಚಾರ ಏನೇನು ಮಾನದಂಡ ಉಪಯೋಗ ಮಾಡ್ತಾರೆ ಅದನ್ನ ನನಗೆ ಯಾವ ಮಾಹಿತಿ ಕೊಡೋ ಇಲ್ಲ. ನಮ್ಮನ್ನೇನು ಕರೆದಿಲ್ಲ ಅವರು ಏನು ಚರ್ಚೆ ಮಾಡ್ತಾರೆ, ಅದು ಚರ್ಚೆ ಮಾಡಿ ಇವೆಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡೇ ಮಾಡ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋರು, ನೀವು ಹೊಸ ನಾಯಕತ್ವವನ್ನು ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ನ ಇಟ್ಕೊಂಡಿದ್ರು. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸಿಎಂ ಮತ್ತೆ ಸಿದ್ದರಾಮಯ್ಯ ಮತ್ತೆ ಹರಿಪ್ರಸಾದ್ ಎಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಸರ್. ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ ಅಂತ ಎಲ್ಲ ಹೋಗಿದ್ದಾರೆ, ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿ ಕೊಟ್ಟರೆ ಮಾಡ್ತಾರೆ. ಬರಗಾಲ ಅನೌನ್ಸ್ ಆಯ್ತು ಅಂದ್ರೆ ರಾಜ್ಯದ ರೈತರಿಗೆ ಯಾವ ತರ ಅನುಕೂಲ ಆಗುತ್ತೆ ಸರ್? ಅದಕ್ಕೇನು ಕೆಲವೆಲ್ಲ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ. ಅದನ್ನ ರೈತರಿಗೆ ಅನುಕೂಲ ಆಗಬೇಕು, ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು. ಆಮೇಲೆ ಯಾರು ಕಾಮಗಾರಿಗಳಿಲ್ಲ ಅಂತೇಳಿ ಗುಳೆ ಹೋಗ್ತಾರಲ್ಲ, ಕೂಲಿ ಮಾಡೋರೆಲ್ಲ ಊರು ಬಿಡ್ತಾರೆ, ಅವರಿಗೆ ಅನುಕೂಲ ಆಗಬೇಕು. ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ತೀರ್ಮಾನಗಳನ್ನು ಈಗ ಆಗಸ್ಟ್ 6ರಿಂದ ಅಧಿವೇಶನ ಇದೆ. ಸೊ ವಿಸ್ತರಣೆ ಆಗಲೇಬೇಕಾದಂತ ಅನಿವಾರ್ಯತೆ ಇದೆ. ಆಗುತ್ತಾ ಶುಕ್ರವಾರದೊಳಗಡೆ ಅಂತ ಸರ್? ಅಲ್ಲ, ಅವರು ಇವತ್ತೇನೋ ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿಯನ್ನು ಕೊಟ್ಟರೆ ಇಮಿಡಿಯೇಟ್ ಆಗಿ ಆಗುತ್ತೆ. ಅಲ್ಲಿ ಎಸ್ ಅಂದ ತಕ್ಷಣ ಲಿಸ್ಟು ಕ್ಲಿಯರ್ ಆದ ತಕ್ಷಣ ಇಲ್ಲಿಗೆ ಗವರ್ನರ್ಗೆ ಅವ್ರ ಸಮಯ ನೋಡಿಕೊಂಡು ತಿಳಿಸ್ತಾರೆ. ಹೊಸಬ್ರು ಬೇಕು, ಹಿರಿಯರು ಬೇಡ, ಹಿರಿಯರು ಬೇಡ. ಅವರು ಕೆಲವು ಮಾನದಂಡಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ ನಾನು. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ. ಅದನ್ನ ಕನ್ಸಿಡರ್ ಮಾಡಬಹುದು. 2028 ಈ ಪ್ಲಾನ್ ಆಫ್ ಆಕ್ಷನ್ ಇಟ್ಕೊಂಡೇ ಈಗ ಸಂಪುಟ ವಿಸ್ತರಣೆ ಮಾಡೋ ಲೆಕ್ಕಾಚಾರ ಏನೇನು ಮಾನದಂಡ ಉಪಯೋಗ ಮಾಡ್ತಾರೆ ಅದನ್ನ ನನಗೆ ಯಾವ ಮಾಹಿತಿ ಕೊಡೋ ಇಲ್ಲ. ನಮ್ಮನ್ನೇನು ಕರೆದಿಲ್ಲ ಅವರು ಏನು ಚರ್ಚೆ ಮಾಡ್ತಾರೆ, ಅದು ಚರ್ಚೆ ಮಾಡಿ ಇವೆಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡೇ ಮಾಡ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋರು, ನೀವು ಹೊಸ ನಾಯಕತ್ವವನ್ನು ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ನ ಇಟ್ಕೊಂಡಿದ್ರು. ಅದು ಈಗಲೂ